ನಮಸ್ಕಾರ. ಇವತ್ತು ಫಾರ್ ಅ ಚೇಂಜು ನಮ್ಮ ಜೊತೆ ಸಕಲ ಕಲಾವಲ್ಲಭ ರವಿಶಂಕರ್ ಅವರಿದ್ದಾರೆ. ಅವ್ರ ಇಂಟರ್ವ್ಯೂ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ. ಸೊ ಇವತ್ತು ಅವರ 50th ಬರ್ತ್ಡೇ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮಸ್ಕಾರ ರವಿಶಂಕರ್ ಅವರೇ. ನಮಸ್ಕಾರ. 50th ಬರ್ತ್ಡೇ, ಫುಲ್ಲು ಫ್ಯಾನ್ಸು ಗೀನ್ಸು. ನಿನ್ನೆ ನೈಟ್ನಿಂದ ಹೆವಿ ಹಬ್ಬ ವಾತಾವರಣ ಏನು ಹೆಂಗಿದೆ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಆ ಟಿ ವಿ ನೋಡ್ಕೊಂಡೆಲ್ಲ ವಿಶ್ ಮಾಡ್ತಾರೋರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಖುಷಿಯಾಗುತ್ತೆ. ಅವ್ರ ತಂದೆ ತಾಯಿ ಬರ್ತಡೇ, ದೇವ್ರ ಬರ್ತಡೇ, ಪೂಜೆ ಮಾಡೋವಂಥ ಒಂದು ದಿನಗಳಲ್ಲಿ ಅದನ್ನೂ ಮಾಡೋಕ್ಕೆ ಟೈಮ್ ಇರಲ್ಲ. ಆದರೂ ಕೂಡ ನಮ್ಮನ್ನು ಸಿನಿಮಾದಲ್ಲಿ ನೋಡಿ ಕಾಸು ಕೊಟ್ಟರು ಟಿಕೆಟ್ ತೊಗೊಂಡು ಥಿಯೇಟ್ರಲ್ಲಿ ನಮ್ಮನ್ನು ನೋಡಿ ಅಲ್ಲಿ ಖುಷಿ ಪಡೋದಲ್ಲದೆ ಇಲ್ಲಿ ನಮ್ಮ ಬರ್ತಡೇಗೆ ಬಂದು ಅವ್ರ ಸ್ವಂತ ದುಡ್ಡಲ್ಲಿ ಕೇಕು ಹಾರ ಎಲ್ಲ ತಂದು ಹಾಕಿ ಶಭಾಷ್ ಮಾಡ್ತಾರೆ. ಇದೊಂದು ಯಾವುದೋ ಒಂದು ತಂದೆ ತಾಯಿ ಮಾಡಿರೋ ಪುಣ್ಯ, ನಮ್ಮ ಕಷ್ಟಕ್ಕೆ ಭಗವಂತ ಕೊಟ್ಟಿರೋ ಫಲ ಅಂತ ನನಗನ್ಸುತ್ತೆ. ವೆರಿ ಗುಡ್. ಈಗ ಒಂದು ಫೀಲ್ಡ್, ಒಂದು ಸಿನಿಮಾ ಅಂತ ಇಟ್ಕೊಳ್ಳೋಣ, ಇಲ್ಲ ಒಂದು ಏನಾದರೂ ಎನಿ ಫೀಲ್ಡು, ಒಂದು ವರ್ಷ ವೆಯ್ಟ್ ಮಾಡ್ತೀವಿ, 2 ವರ್ಷ ವೆಯ್ಟ್ ಮಾಡ್ತೀವಿ, 5 ವರ್ಷ ವೆಯ್ಟ್ ಮಾಡ್ತೀವಿ. ಬಟ್ ನೀವು ಆಲ್ಮೋಸ್ಟ್ 25 ವರ್ಷ ವೆಯ್ಟ್ ಮಾಡಿದ್ದೀರಾ. ಅದು ಹೆಂಗೆ ಸರ್? ಅದು ಏನು ಅದನ್ನು ಸೀಕ್ರೆಟಾ? ವಾಟ್ ಇಸ್ ದ ಸೀಕ್ರೆಟ್? ನನಗೆ ಬೇರೇನು ಗೊತ್ತಿರಲಿಲ್ಲ. ನನಗೇನು ಬೇರೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಸಿನಿಮಾ. ಯಾಕಂದರೆ ಟೋಟಲ್ ನನ್ನ ಫ್ಯಾಮಿಲಿ ಸಿನಿಮಾಗೆ ರಿಲೇಟೆಡ್ ಆಗಿದ್ರು. ಎಲ್ಲರೂ ಸಿನಿಮಾದಲ್ಲೇ ಕೆಲಸ ಮಾಡ್ತಾಯಿದ್ರು. ಅಣ್ಣ ಆಗಿರ್ಬೋದು, ಅಯ್ಯಪ್ಪ ಅವರಾಗಿರ್ಬೋದು, ಎಲ್ಲರೂ ಸಿನಿಮಾದಲ್ಲೇ ಇದ್ದರು. ಅಕ್ಕ, ಅಮ್ಮ ಆರ್ಟಿಸ್ಟು. ಸೊ ಹಂಗಾಗಿ ನನಗೆ ಸಿನಿಮಾ ಬಿಟ್ಟು ಇನ್ನೇನು ಬೇಡ, ಎಷ್ಟಾದರೂ ಆಗಲಿ ಅಟ್ಲೀಸ್ಟ್ ಇದರಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಹಠ ನನ್ನ ಇಲ್ಲಿವರೆಗೂ ಕರ್ಕೊಂಬಂತು. ಫ್ಯಾಂಟಾಸ್ಟಿಕ್. ಆಮೇಲೆ ಎಲ್ರಿಗೂ ಒಂದು ಫ್ರೆಂಡು, ಒಂದು ಒಳ್ಳೆ ಫಿಲಾಸಫರು, ಗೈಡು ಎಲ್ರಿಗೂ ಜೀವನದಲ್ಲಿ ಒಬ್ಬರು ಇರ್ತಾರೆ. ಹಾಗೆ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಒಳ್ಳೆ ಫ್ರೆಂಡು, ಒಂದು ಫಿಲಾಸಫರ್, ಒಂದು ಗೈಡು, ಇಂಡಸ್ಟ್ರಿಯಲ್ಲಿ ನಿಮಗೆ ಒಂದು ಸಪೋರ್ಟ್ ಆಗಿರೋರು ಯಾರು ಅಂತ ಎಲ್ರಿಗೂ ಗೊತ್ತು, ಕಿಚ್ಚ ಸುದೀಪ್ ಅಂತ. ಸೊ ಅವ್ರ ಬಗ್ಗೆ ಆರುಮುಗ ನೀವೇನು ಹೇಳ್ತೀರಾ? ಮೇಲ್ಗಡೆ ಬ್ರಹ್ಮ ಹಣೆ ಬರ ಬರಿತಾನೆ ಅಂತ ಅಂತಾರೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಆದರೆ ಇಂಡಸ್ಟ್ರಿಯಲ್ಲಿ ಸ್ಯಾಂಡ್ಲ್ವುಡ್ಡಲ್ಲಿ ಸುದೀಪ್ ಅವರು ನನ್ನ ಹಣೆ ಬರ ಬರೆದ್ರು ಅಂತಂದರೆ ಖಂಡಿತ ತಪ್ಪಾಗಲ್ಲ. ಶಭಾಷ್. ಸೊ ಅವರು ಆರ್ಮುಗ ಆಗಿ ನನ್ನ ಸ್ಯಾಂಡ್ಲ್ವುಡ್ಗೆ ಎಂಟ್ರಿ ಕೊಟ್ಟರು. ಎಷ್ಟೋ ಕಷ್ಟಪಟ್ಟಿದ್ದೀನಿ, ಅದರಿಂದ ಎಷ್ಟೋ ಸಿನಿಮಾ ಮಾಡಿದ್ದೀನಿ. ಅದು ಯಾವುದು ನನ್ನನ್ನು ರೆಕಗ್ನೈಸ್ ಮಾಡೋಂಥ ಮಟ್ಟಕ್ಕೆ ನನ್ನ ತೊಗೊಂಡೋಗಿ ಬಿಟ್ಟಿರಲಿಲ್ಲ. ಬಟ್ ಈ ಆರ್ಮುಗ ನನ್ನ ಲೈಫ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್, ಒನ್ ಆ್ಯಂಡ್ ಓನ್ಲಿ ಟರ್ನಿಂಗ್ ಪಾಯಿಂಟ್ ಅದು. ಸೊ ಸುದೀಪ್ ಅವ್ರಿಗೆ ಈ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಈಗ 50 ವರ್ಷ ಆಯಿತು, 50 ವರ್ಷ ಪೂರ್ತಿ ಆಗಿದೆ ನಿಮಗೆ. ಈಗ ನಿಂತ್ಕೊಂಡು ಒಂದು ಸಲ ತಿರುಗಿ ನೋಡಿದ್ರೆ ಏನು ಅನ್ನಿಸ್ತಾ ಇದೆ ನಿಮಗೆ? ಒಂದು ಸಲ ಶಾಕ್ ಆಗುತ್ತೆ, ನಾನೇನಾ ಅಂತ ಅನಿಸುತ್ತೆ. ಇನ್ನೊಂದು ಕಡೆ ಏನೋ ಮಾಡಿದ್ದೀನಿ, ಪರವಾಗಿಲ್ಲ, ಈ ಪ್ರೀತಿ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ಅನಿಸುತ್ತೆ. ಓವರಾಲ್ 45 ವರ್ಷದಲ್ಲಿ ನಾನು ಏನು ಮಾಡೋಕ್ಕಾಗಿಲ್ಲ ಅದನ್ನು ಈ 5 ಇಯರ್ಸಲ್ಲಿ ಮಾಡಿದ್ದೀನಿ. ಆ 5 ಇಯರ್ಸು ನನ್ನ ಜೀವನದ ಮೋಸ್ಟ್ ಮೆಮೊರಬಲ್ ಡೇಸ್, ಮೋಸ್ಟ್ ಮೆಮೊರಬಲ್ ಮೂಮೆಂಟ್ಸ್. ಸೊ ತುಂಬ ಖುಷಿ ಕೊಟ್ಟಿದೆ. ಅದು ಸರ್ ಮ್ಯಾಟ್ರ್. ಇದು ನಾನು ಹರೀಶು ಮಾಡಿರೋ ಒಂದು ಚಿಕ್ಕ ಡ್ರಾಮಾ. ನನ್ನ ಮನಸ್ಸಲ್ಲಿರೋದೆಲ್ಲ ಅವ್ರು ಹೇಳಿದ್ದು, ಅವ್ರ ಮನಸ್ಸಲ್ಲಿರೋದೆಲ್ಲ ಎಲ್ಲ ಕ್ವಶನ್ಸು ನಾನು ಕೇಳಿದ್ದೀನಿ. ಸೊ ಥ್ಯಾಂಕ್ ಯು. ಸದಾ ನಿಮ್ಮ ಆಶೀರ್ವಾದ ಹಿಂಗೇ ಇರಲಿ. ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ಓಕೆ, ಈಗ ಮತ್ತೆ ನಾನು ರಿಪೋರ್ಟಿಂಗ್ ಪ್ಲೇಸಿಗೆ ಬಂದ್ಬಿಡ್ತೀನಿ. ತುಂಬ ಟಫ್ ಅನ್ನಿಸ್ತಾಯಿತ್ತು ನನಗೆ. ಏನಾದರೂ ಒಂದು ಪದ ತಪ್ಪು ಹೇಳ್ಬಿಟ್ರೆ ಹೆಂಗುರು, ಅದು ಫ್ಯಾಮಿಲಿ ರಿಲೇಟೆಡ್ ಮತ್ತು ಗುರು ಹಿರಿಯರ್ ರಿಲೇಟೆಡ್. ಚೆನ್ನಾಗಿ ಆನ್ಸರ್ ಮಾಡಿದ್ರಿ ನೀವೆಲ್ಲ. ಸೊ ಒಂದು ಸಣ್ಣ ಬರ್ತ್ಡೇ ಸ್ಪೆಷಲಲ್ಲಿ ಒಂದು ಸಣ್ಣ ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಪ್ಲಾನ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ರವಿಶಂಕರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ನಗ್ತಾ ಇರಲಿ, ಖುಷಿಯಾಗಿರಲಿ, ಇನ್ನಷ್ಟು ಆರ್ಮುಗಮ್ ಪಾತ್ರಗಳು ಇವ್ರ ಒಳಗಡೆಯಿಂದ ಬರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಇದಿಷ್ಟಾಗಿತ್ತು ಬರ್ತ್ಡೇ ಸ್ಪೆಷಲ್. ರವಿಶಂಕರ್ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದು, ನಿಮಗೂ ಕೂಡ ಒಂದು ಸ್ಪೆಷಲ್ ಇಂಟ್ರೂನ ತೋರಿಸಿದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ನಾನು ಇದ್ದೀನಿ ರವಿಶಂಕರ್ ಜೊತೆ.